ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 3 ಪಾಯಿಂಟ್ಸ್ ಡೌನ್ ಆಗಿ 61,761 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟೇ ಅಂತ ಅನ್ಕೋಬಹುದು. ಜಸ್ಟ್ 1 ಪಾಯಿಂಟ್ ಗೇನ್ ಆಗಿ 18,265 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 85 ಪಾಯಿಂಟ್ಸ್ ಡೌನ್ ಆಗಿ 43,198 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಆಕ್ಟಿವಿಟಿನ ಸ್ವಲ್ಪ ನಾವು ಫ್ಲಾಟ್ ಆಗಿ ಕಾಣಿಸ್ತಾ ಇರುತ್ತೆ. ಮೀನ್ಸ್ ಓಪನಿಂಗ್ ಅಪ್ಸೈಡ್ಗೆ ಹೋಗ್ತಾ ಒಳ್ಳೆ ಬುಲಿಶ್ ಆಗಿ ಮಾರ್ಕೆಟ್ ಇತ್ತ ಅಂತ ಅನ್ಕೊಳ್ಳೋಷ್ಟರೊಳಗೆ ಆಫ್ಟರ್ನೂನ್ 12:45 ಇರುವಂಥ ಪ್ರೈಸ್ ಆ್ಯಕ್ಷನ್ ನೀವು ಗಮನಿಸಿದ್ರೆ ಕಂಟಿನ್ಯೂಸ್ಲಿ ಒನ್ ಡೈರೆಕ್ಷನಲ್ ಆಗಿ ಫಾಲ್. ಇಂಪಾರ್ಟೆಂಟ್ ಲೆವೆಲ್ಸ್ 18,240 ಬಿಲೋನು ಹೋಗುವಂಥ ಪ್ರಯತ್ನ ನಡೀತಾ, ಬಟ್ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋನೆ ನಿಫ್ಟಿ ರಿಲೇಟೆಡ್ ಆಗಿ ಕ್ಲೋಸಿಂಗ್ ಕಾಣಿಸಿದೆ. ಇಲ್ಲಿ ನಾನು 2 ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಮಾತಾಡಬೇಕಂತ ಅನ್ಕೊಂತಿದ್ದೀನಿ. ಫಸ್ಟ್, ಕರ್ನಾಟಕ ಎಲೆಕ್ಷನ್ಸ್. ನಾಳೆ ನಮಗೆ ಕರ್ನಾಟಕ ಎಲೆಕ್ಷನ್ಸ್ ರಿಲೇಟೆಡ್ಗೆ ಒಂದು ವೋಟಿಂಗ್ ಇದೆ. ಆ ವೋಟಿಂಗ್ ನಾಳೆ ಕಂಪ್ಲೀಟ್ ಆಗುತ್ತೆ. ಅದೆಲ್ಲ ಇಂಪಾರ್ಟೆಂಟ್. ಮೈನ್ ಇಂಪಾರ್ಟೆಂಟ್ ಥಿಂಗ್, ವೋಟಿಂಗ್ ಆದಮೇಲೆ ನಮಗೆ ನಾಳೆ ಈವ್ನಿಂಗು ಎಕ್ಸಿಟ್ ಪೋಲ್ ಬರುತ್ತೆ. ಲೈಕ್ ಯಾವ್ಯಾವ ಪಾರ್ಟಿ ಪವರಲ್ಲಿ ಬರೋದಕ್ಕೆ ಚಾನ್ಸ್ ಇದೆ ಅಂತ, ಪ್ರಾಬಬಿಲಿಟಿ ಇದೆ ಅಂತ ಹೇಳುವಂಥ ಎಕ್ಸಿಟ್ ಪೋಲ್ಸು ಬರುತ್ತೆ. ಅದು ಯೂಶುವಲ್ ಆಗಿ ವೋಟಿಂಗ್ ಆದಮೇಲೆ ಈವ್ನಿಂಗ್ 5 PM ಆದಮೇಲೆ ಅಪ್ಡೇಟ್ ಆಗುತ್ತೆ. ಸೊ ಒಂದು ಸ್ಟೇಟ್ ಎಲೆಕ್ಷನ್ ರಿಲೇಟೆಡ್ ಆಗಿ ಯಾರು ಗೌರ್ಮೆಂಟ್ನ ಫಾರ್ಮ್ ಮಾಡ್ತಾರೋ ಒಂದು ಅನ್ಸರ್ಟನಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಲೈಟಾಗಿ ಪ್ಲೇ ಆಗುತ್ತೆ. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾಳೆ ಈವ್ನಿಂಗ್ ನಮಗೆ ಔಟ್ಕಮ್, ಎಕ್ಸಿಟ್ ಪೋಲ್ಸ್ ಔಟ್ಕಮ್ ಅಂತೂ ಯಾರಾದರೆ ಪೊಸಿಷನ್ ನಾಳೆ ಓವರ್ ನೈಟ್ ಕ್ಯಾರಿ ಮಾಡ್ತಾರಲ್ವಾ ಅವ್ರಿಗೆ ಆ ಇಂಪ್ಯಾಕ್ಟ್ ಆದಮೇಲೆ ಟ್ರೇಡಿಂಗ್ ಸೆಷನ್ ಇರುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಥಿಂಗ್. ನಾಳೆ ರಿಲೇಟೆಡ್ ಆಗಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು CPI ಇನ್ಫ್ಲೇಷನ್ ಡೇಟಾ. ವೆನಸ್ಡೇ ಮೀನ್ಸ್ ನಾಳೆ ಈವ್ನಿಂಗ್ ನಮಗೆ ಈ ಡೇಟಾ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಬಿಕಾಸ್ ರೀಸೆಂಟ್ ಫೆಡ್ ಮೀಟಿಂಗ್ನಲ್ಲಿ ನೀವು ಗಮನಿಸಿದ್ರೆ ಬಡ್ಡಿ ರೇಟ್ಗಳನ್ನ ನಾವು ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ಅನ್ಕೊಂತಿಲ್ಲ. ಅಪ್ಕಮಿಂಗ್ ಟೈಮ್ಸಲ್ಲಿ ಬರೋ ಡೇಟಾ ನಾವು ನೋಡ್ತಾ ನಾವು ಆ ಡಿಸಿಷನ್ ತಗೋಬೇಕಂತ ಅನ್ಕೊಂತೀವಿ ಅನ್ನೋ ಥರ ಫೆಡ್ ಚೇರ್ಮನ್ ಪವಲ್ ಅವರು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮೀನಿಂಗ್ ಡೇಟಾ ಚೆನ್ನಾಗಿ ಬರ್ತಿದ್ರು ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ, ಲೈಕ್ ಇನ್ಫ್ಲೇಷನ್ ಕಮ್ಮಿ ಆಗ್ತಿದ್ರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ಬೇಕಂತ ಅನ್ಕೊಂತಿಲ್ಲ. ಇನ್ಫ್ಲೇಷನ್ನು, ಜಾಬ್ ಡೇಟಾ ಕಾಣಿಸ್ತಾ ಇರೋಂಥ ಮ್ಯಾಕ್ರೋ ಎಕನಾಮಿಕ್ ಡೇಟಾ ಇವೆಲ್ಲನೂ ಪರಿಶೀಲನೆ ಮಾಡ್ತಾ ಬೇಕಾದರೆ ಮಾತ್ರನೇ ಬಡ್ಡಿ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಮಾರ್ಕೆಟ್ ಇನ್ನು ಬಡ್ಡಿ ರೇಟ್ಗಳನ್ನ ಖಂಡಿತವಾಗ್ಲೂ ಜಾಸ್ತಿ ಮಾಡ್ತಾರೆ ಅಂತ ಒಂದು ಫಿಯರ್ ಅಂತೂ ಮಾರ್ಕೆಟಲ್ಲಿ ಇಲ್ಲ. ಸೊ ಈ ಬಡ್ಡಿ ರೇಟ್ಗಳ ಬಗ್ಗೆ ಭಯ ಅಂತೂ ಪ್ರೆಸೆಂಟ್ ಮಾರ್ಕೆಟ್ ಕಾಣಿಸ್ತಿಲ್ಲ. ಆ್ಯಂಡ್ ಈವನ್ ರೀಸೆಂಟ್ ಜಾಬ್ ಡೇಟಾ ಇದೆ ಅಲ್ವಾ, ಮಾರ್ಕೆಟಲ್ಲಿರುವಂಥ ಫುಲ್ ನೆಗೆಟಿವ್ ಎಲ್ಲನೂ ಕ್ಲಿಯರ್ ಮಾಡಿದೆ. ರಿಸೆಷನ್, ಎಕಾನಮಿ ಸ್ಲೋ ಡೌನ್ ಆಗುತ್ತೆ ಆ್ಯಂಡ್ US ಬಿಗ್ ಇಂಪ್ಯಾಕ್ಟ್ ಇರುತ್ತೆ. ಯಾವೆಲ್ಲ ಕನ್ಸರ್ನ್ಸ್ ಎಲ್ಲ ಇತ್ತಲ್ಲ, ಜಾಬ್ಸ್ ಡೇಟಾ ಪರ್ಟಿಕ್ಯುಲರ್ಲಿ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಅಂತೂ 1960ನಲ್ಲಿರುವಂಥ ಲೋ ಲೆವೆಲ್ಸ್ಗೆ ಫಾಲ್ ಆಗ್ತಾ ಇರೋದು. ಮಾರ್ಕೆಟ್ ವೀಕ್ ಆಗಿಲ್ಲ, ಪರ್ಟಿಕ್ಯುಲರ್ಲಿ US ಎಕಾನಮಿ ವೀಕ್ ಆಗಿಲ್ಲ ಅನ್ನೋ ಥರ ಇಂಡಿಕೇಶನ್ ಕೊಡ್ತಾ ಇರೋದು. ಮಾರ್ಕೆಟ್ನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಆರ್ ಬಡ್ಡಿ ರೇಟ್ಗಳ ಬಗ್ಗೆ ಫಿಯರ್ ಕಮ್ಮಿ ಆಗಿರೋದು. ಆ್ಯಂಡ್ ಈವನ್ ರಿಸೆಷನ್ಗೆ ಹೋಗುತ್ತೆ ಆರ್ ಎಕಾನಮಿನಲ್ಲಿ ಬಿಗ್ ಇಂಪ್ಯಾಕ್ಟ್ ಇರುತ್ತೆ. ರೀಸೆಂಟ್ ಡೇಸಲ್ಲಿ ರೀಜನಲ್ ಬ್ಯಾಂಕ್ಸಲ್ಲಿ ಯಾವುದೆಲ್ಲ ಕಾಣಿಸಿದೆ ಅಲ್ವಾ, ಇದಕ್ಕೆ ಕಾರಣವಾಗಿ ಎಕಾನಮಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಭಯ ಎಲ್ಲನೂ ಈ ಜಾಬ್ಸ್ ಡೇಟಾ ಬರ್ತಿರೋಂಥ ನಂಬರ್ಸು ಸ್ವಲ್ಪವರೆಗೂ ಕ್ಲಿಯರ್ ಮಾಡಿದೆ. ಸೊ ದಟ್ ವರ್ಸ್ಟ್ ಕೇಸ್ ಈವನ್ US ರಿಸೆಷನ್ ಅನ್ನೋದು ಒಂದು ಅಂಡರ್ಲೈನ್ ಆಗಿ ಈಗ ಕಂಟಿನ್ಯೂ ಆಗ್ತಾ ಖಂಡಿತವಾಗ್ಲೂ ಸಾಫ್ಟ್ ಲ್ಯಾಂಡಿಂಗ್ ಸೈಡ್ಗೆ ಹೋಗುತ್ತೆ ಅನ್ನೋ ಥರ ರೀಸೆಂಟ್ ಜಾಬ್ಸ್ ಡೇಟಾ ಹೇಳ್ತಿದೆ. ಸೊ ಇವೆಲ್ಲ ಹೀಗಿದ್ರೂ ಇನ್ಫ್ಲೇಷನ್ ಹೇಗಿದೆ, ಬಿಕಾಸ್ ಜಾಬ್ಸ್ ಡೇಟಾ ಅಷ್ಟೊಂದು ಸ್ಟ್ರಾಂಗ್ ಅಂದರೆ ಮತ್ತೆ ಇನ್ಫ್ಲೇಷನು ಕೂಲ್ ಆಫ್ ಆಗದೆ ಹಾಗೆ ಅದನ್ನು ಬೆಳೀತಾ ಇದೆಯಾ, ಆ ಥರ ಬೆಳೀತಾ ಇದ್ರೆ ಫೆಡ್ ಅವರು ಯಾವ ಡಿಸಿಷನ್ ತಗೊತಾರೆ. ಇಲ್ಲಿ ಇನ್ಫ್ಲೇಷನ್ ಡೇಟಾ ಏನಾದರೂ ಕಂಟ್ರೋಲ್ ಆಗ್ತಿದ್ರು, ಅಟ್ಲೀಸ್ಟ್ ಇರೋದ್ರಲ್ಲಂತೂ ಸ್ವಲ್ಪ ಕಮ್ಮಿ ಆಗ್ತಿದ್ರು, ದೆನ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ಇನ್ಫ್ಲೇಷನ್ ಡೇಟಾ ರೀಸೆಂಟ್ ಆಗಿ ಎಕಾನಮಿ ಎಲ್ಲ ಚೆನ್ನಾಗಿದೆ ಅಲ್ವಾ, ಅದರಿಂದ ಇನ್ಫ್ಲೇಷನ್ ಕಮ್ಮಿ ಆಗದೆ ಮಾರ್ಕೆಟ್ ಎಸ್ಟಿಮೇಟ್ಸ್ಗೆ ಅಗೇನೆಸ್ಟ್ ಆಗಿ ಮೂವ್ ಆಗ್ತಾ ಇದ್ರೆ ದೆನ್ ಅದು ಮಾರ್ಕೆಟ್ನ ನೆಗೆಟಿವ್ ಆಗಿ ಸರ್ಪ್ರೈಸ್ ಮಾಡುತ್ತೆ. ಬಿಕಾಸ್ ಫೆಡ್ ಅವರು ಇನ್ಫ್ಲೇಷನ್ ಡೇಟಾಗೆ ರಿಯಾಕ್ಟ್ ಆಗ್ತಾರೆ. ಅದರಿಂದ ವೆನೆಸ್ಡೇ ಬರುವಂಥ ಇನ್ಫ್ಲೇಷನ್ ಡೇಟಾ, ಕೋರ್ CPI ಇನ್ಫ್ಲೇಷನ್ ಡೇಟಾ ನಮಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಆ ಸೇಮ್ ವೆನೆಸ್ಡೇ ಈವ್ನಿಂಗ್ ನಮಗೆ ಕರ್ನಾಟಕಕ್ಕೆ ಸಂಬಂಧಿಸಿರುವ ಎಲೆಕ್ಷನ್ಸ್ ಎಕ್ಸಿಟ್ ಪೋಲು ಇದೆ. ಅದರಿಂದ ನಾಳೆ ಟ್ರೇಡಿಂಗ್ ಸೆಷನ್ ಅಲ್ಲಿ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡ್ತಿರೋರು ಈ 2 ಇಂಪಾರ್ಟೆಂಟ್ ಇವೆಂಟ್ಸ್ ಇದೆ ಅಂತ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಪರ್ಸನಲಿ ನನ್ನ ಒಪಿನಿಯನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಹೇಳ್ತಿರೋದು 17,800 ಅಬೋವ್ ಇರೋವರೆಗೂ ಮಾರ್ಕೆಟ್ನ ಪಾಸಿಟಿವ್ ಆಗೇ ನೋಡ್ತಿದ್ದೀನಿ. 17,800 ಇಲ್ಲಿಂದ ಆಲ್ಮೋಸ್ಟ್ ಒಂದು 465 ಪಾಯಿಂಟ್ ದೂರದಲ್ಲಿದೆ ಅಲ್ವಾ. ಈ ರೀಸೆಂಟ್ ಮಾರ್ಕೆಟ್ ಒಂದು ಫುಲ್ ನೆಗೆಟಿವ್ನಲ್ಲಿ ಇದ್ದಾಗ್ಲೂ ಹೋಗಿರೋಂಥ ಲೋ ನೋಡಿದ್ರಲ್ವಾ 18,020. ಇದನ್ನು ಇಂಪಾರ್ಟೆಂಟ್ ಲೆವೆಲ್ ಆಗಿ ನಾವು ಗಮನಿಸಬಹುದು. ಈ 18,020 to 18,050 ಈ ನಿಯರ್ ಟರ್ಮ್ನಲ್ಲಿ ನಾವು ಈ ರೇಂಜ್ ಅಬೋವ್ ಇರೋವರೆಗೂ ಇಂಪಾರ್ಟೆಂಟ್ ಆಗಿ ಗಮನಿಸಬಹುದು. ಏನಕ್ಕಂದ್ರೆ 17,800 ಟೂ ಮಚ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ, ಬಿಕಾಸ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸೆಲ್ಲಿಂಗ್ ಸೆಂಟಿಮೆಂಟು, ಎಲ್ಲ ಫಿಯರು, ಅನ್ಸರ್ಟನಿಟಿ ಇದ್ದಾಗ ಮಾರ್ಕೆಟ್ ಈ ಲೆವೆಲ್ಸ್ ಹತ್ರ ಸಪೋರ್ಟ್ ತಗೊಂಡಿದೆ. ಅದರಿಂದ ಅಗೈನ್ ಈ ಲೆವೆಲ್ಸ್ ಏನಾದರೂ ಬ್ರೇಕ್ ಮಾಡ್ತಾ ಇದ್ರೆ ಮೊಮೆಂಟಮ್ನಲ್ಲಿ ಸ್ವಲ್ಪ ಶಿಫ್ಟ್ ಆಗಿದೆ ಅಂತ ಒಂದು ಅಲರ್ಟ್ ನಾವು ತಗೋಬಹುದು. ಬಟ್ ಪರ್ಸ್ನಲಿ ಅಂತೂ ನಾನಂತೂ ಫೈನಲ್ ಕಾಲ್ ತಗೊಳ್ಳೋದು ಮಾತ್ರ ಮೀನ್ಸ್ ವ್ಯೂನ ಚೇಂಜ್ ಮಾಡ್ಕೊಳ್ಳೋದು ಮಾತ್ರ 17,800 ಬ್ರೇಕ್ ಆಗಿ ಬಿಲೋ ಸಸ್ಟೈನ್ ಆದಮೇಲೆ.
ಬಟ್ ಇನ್ ನಿಯರ್ ಟರ್ಮ್ ಒಂದು ವೇಳೆ ಯಾರಾದರೂ ಪೊಸಿಷನ್ ರಿಲೇಟೆಡ್ ಆಗಿ ಅಲರ್ಟ್ ಆಗಬೇಕಂತ ಅಂದ್ಕೊಂಡ್ರೆ 18,020 to 18,050 ಈ ಗ್ಯಾಪ್, ಈ 30 ಪಾಯಿಂಟ್ ಗ್ಯಾಪ್ ಬ್ರೇಕ್ ಆದಾಗ ಇನ್ನು ನಿಯರ್ ಆಗಿ ನೋಡಬೇಕಂತ ಅಂದ್ಕೊಂಡ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಇದನ್ನು ಗಮನಿಸಬಹುದು. ನೆಕ್ಸ್ಟು FIs ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಟೈಮ್ಸಲ್ಲಿ ನಾವು ಅಂದ್ಕೊಂಡ ಹಾಗೆ ಕಾನ್ಸ್ಟೆಂಟ್ ಆಗಿ ಅವರು ಬೈ ಸೈಡೇ ಇದ್ದಾರೆ. ನಿನ್ನೇನು 2,123 crores ಬೈ ಮಾಡಿದ್ದಾರೆ. ಇದರಿಂದ ನೆಟ್ ಈ ಮಂತಲ್ಲಿ ಇವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ 7,650 crores ಹತ್ರ ಅವರು ಬೈ ಮಾಡಿದ ಹಾಗೆ. ಆ್ಯಂಡ್ ಇಂಡೆಕ್ಸ್ ರಿಲೇಟೆಡ್ ಆಗಿನೂ ಶಾರ್ಟ್ ಪೊಸಿಷನ್ಸು ಸ್ವಲ್ಪ ಕಮ್ಮಿ ಆಗಿದೆ, 55% ಇಂದ 51%ಗೆ. ಇನ್ನೂ ಸ್ಟಿಲ್ ನೆಟ್ ಶಾರ್ಟ್ ಪೊಸಿಷನ್ಸ್ ಅಲ್ಲೇ ಇದ್ದಾರೆ. ಸ್ಟಿಲ್ ಒಂದು ವೇಳೆ ಮಾರ್ಕೆಟ್ ರ್ಯಾಲಿ ಆಗಬೇಕಂತ ಅನ್ಕೊಂಡ್ರು ಶಾರ್ಟ್ಸ್ ಇನ್ನೂ ಜಾಸ್ತಿನೇ ಇದೆ ಅಲ್ವಾ, ಅದರಿಂದ ಲಾಂಗ್ ಎಕ್ಸ್ಟ್ರೀಮ್ ಲಾಂಗ್ಸಲ್ಲಿ ಹೋಗಿಲ್ಲ, 70-80% ಇನ್ನೂ ಲಾಂಗ್ ಹೋಗಿಲ್ಲ ಅಲ್ವಾ, ಅದರಿಂದ ಲಾಂಗ್ ಸೈಡು FIs ಬಿಲ್ಡ್ ಮಾಡೋದಕ್ಕೆ ಇನ್ನೂ ಸ್ಪೇಸ್ ಇದೆ. ಮತ್ತೆ ನೋಡಬೇಕು ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾಳೆ ಬರುವಂತ CPI ಇನ್ಫ್ಲೇಷನ್ ಡೇಟಾ, ಈವನ್ ಕರ್ನಾಟಕಕ್ಕೆ ಸಂಬಂಧಿಸಿರುವ ಎಕ್ಸಿಟ್ ಪೋಲ್ಸ್ ನಂಬರ್ಸ್, ಇವೆರಡು ಇವೆಂಟ್ಸ್ ನಲ್ಲಿ ಲೈಕ್ ಈ ಎಲೆಕ್ಷನ್ಸ್ ಎಕ್ಸಿಟ್ ಪೋಲ್ ನಂಬರ್ಸ್ ಆದ್ರೂ CPI ಇನ್ಫ್ಲೇಷನ್ ಡೇಟಾ ಆದ್ರೂ ಮೋಸ್ಟ್ ಇಂಪಾರ್ಟೆಂಟ್. ಆದ್ರೆ ಇದರಲ್ಲಿ ಮೇನ್ ಯಾವುದು ಅಂತ ಅಂದ್ರೆ ನಾವು CPI ಡೇಟಾನೇ ಪ್ರೈಮರಿ ಆಗಿ ಗಮನಿಸಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ರೀಸೆಂಟ್ ಡೇಸಲ್ಲಿ ನೀವು ಗಮನಿಸಿದ್ರೆ ಸೋಷಿಯಲ್ ಮೀಡಿಯಾ ಟೋಟಲಿ ಒಂದು ವಿಷಯದ ಬಗ್ಗೆ ಬಸ್ ಕಾಣಿಸ್ತಾ ಇದೆ ಅಲ್ವಾ, ONDC. ಆ್ಯಕ್ಚುಲಿ ಇವರು ಕೇವಲ ಫುಡ್ ಡೆಲಿವರಿ ಬಿಸ್ನೆಸ್ ಅಂತಾನೆ ಅಲ್ಲ, ಗ್ರಾಸರೀಸ್, ಎಲೆಕ್ಟ್ರಾನಿಕ್ಸ್ ಈ ಥರ ವೇರಿಯಸ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಫುಡ್ ಡೆಲಿವರಿ ರಿಲೇಟೆಡ್ ಆಗಿ ಝೊಮ್ಯಾಟೊ, ಸ್ವಿಗ್ಗಿ ಬೇರೆ ಪ್ಲೇಯರ್ಸ್ನ ಕಂಪೇರ್ ಮಾಡಿದ್ರೆ ಇವರು ತುಂಬ ಕಮ್ಮಿ ಕಮಿಷನ್ ತಗೊಳ್ತಾ ಇರೋದು. ಇದಕ್ಕೆ ಕಾರಣವಾಗಿ ರೆಸ್ಟೋರೆಂಟ್ ಅವರು ಕಮ್ಮಿ ಕಮಿಷನ್ ಕೊಡಬಹುದಂತ, ಅದರಿಂದ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ರಿಲೇಟೆಡ್ ಆಗಿ ಮಾಡೋ ಪ್ರೈಸಸ್ಗಂದ್ರೂ ONDCಯಲ್ಲಿ ತುಂಬ ಕಮ್ಮಿ ಪ್ರೈಸಸ್ಗೆ ಲಿಸ್ಟ್ ಮಾಡ್ತಾ ಇರೋದು. ಅಪ್ಕಮಿಂಗ್ ಟೈಮ್ಸಲ್ಲಿ ಝೊಮ್ಯಾಟೊ ಆ್ಯಂಡ್ ಸ್ವಿಗ್ಗಿ ರಿಲೇಟೆಡ್ ಆಗಿ ಬಿಸ್ನೆಸ್ ಕಮ್ಮಿ ಆಗ್ತಾ ONDCಗೆ ರೀಸೆಂಟಾಗಿ ಥ್ರೈವ್ನ ಒಂದು ಹೊಸ ಪ್ಲೇಯರು ಆ್ಯಡ್ ಆಗಿದ್ದಾರೆ. ಅವ್ರ ರಿಲೇಟೆಡ್ ಆಗಿನೂ ಮಾರ್ಕೆಟ್ ಶೇರ್ ಹೋಗುತ್ತೆ ನಂತರ ಮಾರ್ಕೆಟಲ್ಲಿರುವಂಥ ಕ್ವಶನ್ ಮಾರ್ಕ್ಗೆ ಇವತ್ತು ಝೊಮ್ಯಾಟೊ ರಿಲೇಟೆಡ್ ಆಗಿ ಪ್ಲೇ ಆಗಿರೋ ಥರ ಕಾಣಿಸ್ತಾ ಇದೆ. ಇವತ್ತೇ ಏನಕ್ಕೆ ಪ್ಲೇ ಆಗಬೇಕು? ONDC ಯಾವಾಗ್ಲಿಂದಾನೂ ಇದೆ ಅಲ್ವಾ, ಅಂದರೆ ಥ್ರೈವ್ನು ಯಾವಾಗ್ಲಿಂದಾನೂ ಇದೆ. ಇವತ್ತೇ ಏನಕ್ಕೆ ಪ್ಲೇ ಆಗಬೇಕಂದ್ರೆ ಇದರ ಬ್ಯಾಕ್ ಒಂದು ಟ್ರಿಗರ್ ಇದೆ. ಇನ್ವೆಸ್ಕೋ ಇವರು ಸ್ವಿಗ್ಗಿ ರಿಲೇಟೆಡ್ ಆಗಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಸ್ ಒಂದು ವ್ಯಾಲ್ಯೂಯೇಷನ್ನ ಮಾಡ್ತಿರ್ತಾರೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾರಲ್ವಾ, ಆದರೆ ರೀಸೆಂಟ್ ಟೈಮ್ಸಲ್ಲಿ ಕಾನ್ಸ್ಟೆಂಟ್ ಆಗಿ ಅವರು ಇನ್ವೆಸ್ಟ್ ಮಾಡಿರೋಂಥ ಸ್ವಿಗ್ಗಿ ರಿಲೇಟೆಡ್ ಆಗಿ ವ್ಯಾಲ್ಯೂಯೇಷನ್ ಕಟ್ ಮಾಡ್ತಾ ಬರ್ತಿದ್ದಾರೆ. ಜನವರಿ 2022ನಲ್ಲಿ ಸ್ವಿಗ್ಗಿಗೆ ಅವರು ಮಾಡಿರೋದು ವ್ಯಾಲ್ಯೂಯೇಷನ್ $10.7 ಬಿಲಿಯನ್ ಹತ್ರ. ಆದರೆ ಅಕ್ಟೋಬರ್ 2022 ಟೈಮ್ಗೆ ಆ $10.7 ಬಿಲಿಯನ್ ಕಟ್ ಮಾಡ್ತಾ ಸ್ವಿಗ್ಗಿಗೆ ಅವರು ಮಾಡಿರೋಂಥ ವ್ಯಾಲ್ಯೂಯೇಷನ್ $8 ಬಿಲಿಯನ್ ಹತ್ರ. ಅಂಡ್ ಈಗ ರೀಸೆಂಟ್ ಜನವರಿ 2023 ರಿಲೇಟೆಡ್ ಆಗಿ ಆ ಟೈಮಲ್ಲಿ ಅವ್ರು ತಗೊಂಡಿರೋಂಥ ವ್ಯಾಲ್ಯೂಯೇಷನ್ $5 ಬಿಲಿಯನ್ ಹತ್ರ. $5 ಬಿಲಿಯನ್ ಹತ್ರ ಇದೆ ಅಂತ ಇನ್ವೆಸ್ಕೋ ಅವರು ಕಂಟಿನ್ಯೂಸ್ಲಿ ಸ್ವಿಗ್ಗಿ ಒಂದು ವ್ಯಾಲ್ಯೂಯೇಷನ್ ಡೌನ್ ಗ್ರೇಡ್ ಮಾಡ್ತಾ ಇರೋದು. ನಿಯರ್ಲಿ $10.7 ಬಿಲಿಯನ್ ಇಂದ ನಿಯರ್ಲಿ 50% ವ್ಯಾಲ್ಯೂಯೇಷನ್ ಕಟ್ ಮಾಡ್ತಾ ಇರೋದು. ಮಾರ್ಕೆಟಲ್ಲಿ ಬೆಳೀತಿರುವಂಥ ಕಾಂಪಿಟೇಷನ್ ಪರ್ಟಿಕ್ಯುಲರ್ಲಿ ಈ ONDC ರಿಲೇಟೆಡ್ ಆಗಿ ಅಂಡ್ ಈವನ್ ಹೊಸದಾಗಿ ಬರುವಂಥ ಥ್ರೈವ್ ಪ್ಲೇಯರ್ ರಿಲೇಟೆಡ್ ಆಗಿ ಇವರಿಗೆ ಸ್ಟ್ರಿಕ್ಟ್ ಕಾಂಪಿಟೇಷನ್ ಇರ್ತಾ ಇವರ ಮಾರ್ಜಿನ್ಸ್ ಈಗ ಇವರ ರೆಸ್ಟೋರೆಂಟ್ಸ್ ಇಂದ ತಗೊಂತಿರೋ ಕಮಿಷನ್ ಕಮ್ಮಿ ಮಾಡ್ಕೊಳ್ಳುವಂಥ ಸಿನಾರಿಯೋಗೆ ಇವರು ಹೋಗ್ತಾರೆ ಅನ್ನೋ ತರ ಮಾರ್ಕೆಟ್ಗೆ ಇರುವಂಥ ಬಿಲೀವ್ನೆಸ್ ಅನ್ನು ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಅಂತೂ ಪ್ರೆಸೆಂಟ್ ಅಂತೂ ಕ್ರಿಯೇಟ್ ಮಾಡ್ತಿದೆ. ಇಷ್ಟಕ್ಕೂ ಈ ONDC ಅಂಡ್ ಥ್ರೈವ್ ಯಾರು, ಸ್ವಲ್ಪ ಇದ್ರ ಬಗ್ಗೆ ಕ್ವಿಕ್ ಆಗಿ ಮಾತಾಡ್ಕೊಳ್ಳೋಣ. ಇದು ಫಸ್ಟ್ ONDC ಬಗ್ಗೆ ನೋಡಿ. ಈಗ ನಾವು ನೋಡ್ತಿರೋದು ಸ್ವಿಗ್ಗಿ ಆದರೂ ಝೊಮ್ಯಾಟೊ ಆದರೂ ಆಸ್ ಎ ಪ್ಲಾಟ್ಫಾರ್ಮ್ ಆಗಿ ಬೈಯರ್ಸ್ ಸೆಲ್ಲರ್ಸ್ಗೆ ಮಧ್ಯದಲ್ಲಿ ಪ್ಲಾಟ್ಫಾರ್ಮ್ ಇರುತ್ತೆ. ಇವರಿಬ್ಬರೂ ಯಾವ ಥರ ಡೇಟಾನು ಸೆಲ್ಲರ್ಸ್ಗೆ ಮೀನ್ಸ್ ರೆಸ್ಟೋರೆಂಟ್ಗೆ ಪ್ರೊವೈಡ್ ಮಾಡಲ್ಲ. ಸೊ ಕಂಪ್ಲೀಟ್ ಬೈಯರ್ ಏನು ಬೇಕಂತ ಅನ್ಕೊಂಡ್ರು ಥ್ರೂ ಸ್ವಿಗ್ಗಿ ಆರ್ ಝೊಮ್ಯಾಟೊಲಿರುವಂಥ ಆಪ್ಷನ್ಸ್ ಮೂಲಕನೇ ಹೋಗಬೇಕಾಗತ್ತೆ. ಆದರೆ ONDC ಆದರೂ ಅಂಡ್ ಥ್ರೈವ್ ಆದರೂ ಆಸ್ ಎ ಪ್ಲಾಟ್ಫಾರ್ಮ್ ಪ್ಲೇಯರ್ ಆಗಿ ಅಲ್ಲ ಇವರು. ಪರ್ಟಿಕ್ಯುಲರ್ಲಿ ONDC ಒಂದು ಮಾಡೆಲ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇದು ಮಧ್ಯದಲ್ಲಿ ಒಂದು ಲೇಯರ್ ಆಗಿರುತ್ತೆ ಮಾತ್ರನೇ. ಇದು ಪ್ಲಾಟ್ಫಾರ್ಮ್ ಆಗಿ ವ್ಯವಹಾರ ಮಾಡಲ್ಲ. ಇನ್ ಸಿಂಪಲ್ ಟರ್ಮ್ಸ್ ಬೈಯರ್ಸ್ ಇಡ್ತಿರುವಂಥ ಆರ್ಡರ್ಸ್ನ ಡೈರೆಕ್ಟ್ ಆಗಿ ಸೆಲ್ಲರ್ಗೆ ಹೋಗುತ್ತೆ. ಮೀನ್ಸ್ ಬೈಯರ್ ಒಂದು ಮೊಬೈಲ್ ನಂಬರ್ಸು, ಅವರ ಅಡ್ರೆಸ್, ಎಲ್ಲಿಗೆ ಡೆಲಿವರಿ ಮಾಡಬೇಕು, ಆ ಡೈರೆಕ್ಟ್ ಇನ್ಫಾರ್ಮೇಷನ್ ಎಲ್ಲ ಸೆಲ್ಲರ್ಗೆ ಹೋಗುತ್ತೆ. ಆ ಸೆಲ್ಲರು ಅವ್ರ ಹತ್ರ ಇರುವಂಥ ಓನ್ ಡೆಲಿವರಿ ಪ್ಲಾಟ್ಫಾರ್ಮ್ ಮೂಲಕ ಆದರೂ ಆರ್ ಮೀನ್ಸ್ ಅವ್ರಿಗೊಂದು ವೇಳೆ ಡೆಲಿವರಿ ಬಾಯ್ಸ್ ಇದ್ದರೆ ಅವ್ರ ಮೂಲಕ ಆದರೂ ಆರ್ ಥರ್ಡ್ ಪಾರ್ಟಿ ಮೂಲಕ ಆದರೂ ಅವರ ಡೆಲಿವರಿನ ಕಂಪ್ಲೀಟ್ ಮಾಡ್ತಾರೆ. ONDC ಗೌರ್ಮೆಂಟ್ಗೆ ಸಂಬಂಧಿಸಿರೋದು, ಅದರಿಂದ ಅದರಲ್ಲಿರುವಂಥ ಇನ್ವೆಸ್ಟರ್ಸು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಬಟ್ ಪಾಯಿಂಟ್ ಅಲ್ಲನು ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಇವರು 18 to 24% ಹತ್ರ ಕಮಿಷನ್ನ ಚಾರ್ಜ್ ಮಾಡ್ತಾ ಇದ್ರೆ ONDC ಅವರು ಕೇವಲ 2 to 4% ಹತ್ರನೇ ಕಮಿಷನ್ನ ಚಾರ್ಜ್ ಮಾಡ್ತಿದ್ದಾರೆ. ಆ್ಯಂಡ್ ಇದಕ್ಕೆ ಮುಂಚೆ ಥ್ರೈವ್ ಬಗ್ಗೆನೂ ಮಾತಾಡ್ಕೊಂಡಿಲ್ವಾ, ಇವರು ಹೊಸ ಪ್ಲೇಯರ್ಸು, ಇವರು ನಿಯರ್ಲಿ 3% ಹತ್ರ ಕಮಿಷನ್ನ ಚಾರ್ಜ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ಥ್ರೈವ್ ಯಾರು, ಇವರು ಫುಡ್ ಡೆಲಿವರಿ ಸೆಗ್ಮೆಂಟಲ್ಲಿ ನಿಯರ್ಲಿ 80 ಸಿಟೀಸಲ್ಲಿ ಈಗ ಬಿಸ್ನೆಸ್ ಮಾಡ್ತಿದ್ದಾರೆ.
ಇವರು ರೆಸ್ಟೋರೆಂಟಿಂದ 3% ಕಮಿಷನ್ ತಗೊಳ್ತಾ ಇರೋದು. ಇವ್ರಿಗೆ ಡಿಫ್ರೆಂಟ್ ಮಾಡೆಲ್ ಲೈಕ್ ರೆಸ್ಟೋರೆಂಟ್ ಅವರೇ ಒಂದು ಮಿನಿ ಸೈಟ್ನ ಥ್ರೈವ್ಗೆ ಸಂಬಂಧಿಸಿರೋ ಪ್ಲಾಟ್ಫಾರ್ಮ್ ಅಥವಾ ಓನ್ ಆಗಿ ಅವರೇ ಬಿಸ್ನೆಸ್ ಮಾಡ್ಕೊಳ್ಳೋ ತರ ಥ್ರೂ ಪ್ಲಾಟ್ಫಾರ್ಮ್ ಮೂಲಕ ಬಿಸ್ನೆಸ್ ಮಾಡ್ಕೊಳ್ಳೋ ತರ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇವರು ಲೋ ಕಮಿಷನ್ ತಗೊತಾ ಇರೋದು ಅಂಡ್ ಕಸ್ಟಮರ್ಸ್ ಯಾರಾದ್ರೂ ಆರ್ಡರ್ನ ಪ್ಲೇಸ್ ಮಾಡ್ತಿದಾರಲ್ವಾ ಆ ಕಂಪ್ಲೀಟ್ ಡೇಟಾನ ರೆಸ್ಟೋರೆಂಟ್ ಓನರ್ಗೆ ಕಳಿಸ್ತಾ ಇರೋದು. ಸೊ ಪ್ರಾಬಬಲಿ ರೆಸ್ಟೋರೆಂಟ್ಸ್ ಅವರು ಸ್ವಿಗ್ಗಿ ಅಂಡ್ ಝೊಮೊಟೋಗಂದ್ರು ONDC ಅಂಡ್ ಥ್ರೈವ್ನೇ ಜಾಸ್ತಿ ಎಂಕರೇಜ್ ಮಾಡಿದ್ರೆ ಅಪ್ಕಮಿಂಗ್ ಟೈಮ್ಸಲ್ಲಿ ಪ್ರೆಸೆಂಟ್ ಇರುವಂಥ ಮಾರ್ಕೆಟ್ ಶೇರ್ ಇವರಿಂದ 10 to 15% ಹತ್ರ ಇವರಿಬ್ಬರಿಗೂ ಶಿಫ್ಟ್ ಆಗ್ಬೋದು ಅಂತ ಮಾರ್ಕೆಟ್ ಬಿಲೀವ್ ಮಾಡ್ತಿದ್ದೆ. ಇದು ಅಪ್ಕಮಿಂಗ್ ಟೈಮ್ಸಲ್ಲಿ ಸ್ವಿಗ್ಗಿ ಅಂಡ್ ಝೊಮೊಟೊ ರಿಲೇಟೆಡ್ ಆಗಿರುವಂಥ ಕಮಿಷನ್ ಚಾರ್ಜಿಂಗ್ ಮಾಡೆಲ್ನ ಚೇಂಜ್ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ಥರ ಮಾರ್ಕೆಟಲ್ಲಿರುವಂಥ ಎಸ್ಟಿಮೇಟ್ಸನ್ನು ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಿದೆ. ಪ್ರೆಸೆಂಟು ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋದು ಝೊಮೊಟೊ ಮಾತ್ರನೇ, ಅದಕ್ಕೋಸ್ಕರ ನಮಗೆ ಈ ಫಾಲ್ ಕಾಣಿಸ್ತಾ ಇದೆ. ಆದರೆ ಅನ್ಲಿಸ್ಟೆಡ್ ಸ್ಪೇಸಲ್ಲಿನೂ ಸ್ವಿಗ್ಗಿ ರಿಲೇಟೆಡ್ ಆಗಿ ಒಂದು ಬಿಗ್ ಇಂಪ್ಯಾಕ್ಟು ರೀಸೆಂಟ್ ಟೈಮ್ಸಲ್ಲಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 50% ಆಫ್ ದ ವ್ಯಾಲ್ಯೂಯೇಷನ್ಸು ಇನ್ವೆಸ್ಕೋ ಅವರು ರೀಸೆಂಟ್ ಟೈಮ್ಸಲ್ಲಿ ಕಟ್ ಮಾಡಿದ್ದಾರೆ ಫ್ರೆಂಡ್ಸ್. ಬಟ್ ಆದರೆ ಒಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು, ಸ್ವಿಗ್ಗಿ ಆದರೂ ಝೊಮೊಟೊ ಆದರೂ ಇವರೆಲ್ಲನೂ ಆಲ್ರೆಡಿ ತುಂಬ ಚೆನ್ನಾಗಿ ತುಂಬ ಇಯರ್ಸಿಂದ ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಇವ್ರ ಹತ್ರ ನಂಬರ್ ಆಫ್ ಡೆಲಿವರಿ ಬಾಯ್ಸು ಅಂಡ್ ಪವರ್ಫುಲ್ ಪ್ಲಾಟ್ಫಾರ್ಮ್ ಇದೆ. ಸೊ ನಾರ್ಮಲ್ ಡೇಸಲ್ಲಿ ನಾವು ಎಕ್ಸಾಂಪಲ್ ಅನ್ಕೊಳ್ಳೋಣ, ಈ ರೆಗ್ಯುಲರ್ ಡೇಸಲ್ಲಿ ನಾವು ಈ ONDC ಆದರೂ ಥ್ರೈವಲ್ ಆದರೂ ನಾವು ಆರ್ಡರ್ ಪ್ಲೇಸ್ ಮಾಡಿದಾಗ ಎನಿ ಸಿಂಪಲ್ ಎಕ್ಸಾಂಪಲ್ ಒಂದು ಯಾವ ಹೋಟೆಲ್ ಆದರೂ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಇವ್ರ ಹತ್ರ ಒಂದು ಮಿನಿಮಮ್ ಡೆಲಿವರಿ ಬಾಯ್ಸ್ ಇರ್ತಾರೆ ಆ್ಯಕ್ಚುಲಿ. ಸೊ ಯಾವುದಾದ್ರೂ ಮಿನಿಮಮ್ ಆರ್ಡರ್ಸ್ ಅಂದರೆ ಒಂದು ಲಿಮಿಟ್ ಆಫ್ ದ ಆರ್ಡರ್ಸ್ ಬಂದಾಗ ಇವ್ರು ಡೆಲಿವರಿ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ, ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಪ್ರೈಸು ಕಮ್ಮಿ ಆಗುತ್ತೆ ಆ್ಯಂಡ್ ಕಸ್ಟಮರ್ಸ್ಗೂ ಬೆನಿಫಿಟ್ ಆಗುತ್ತೆ. ಬಟ್ ಆಸ್ ಎಲ್ ಬಿ ಸೀಸನಲ್ ಡೇಸಸ್ ಇರುತ್ತೆ, ಸಮ್ ಆಫ್ ದ ಸ್ಪೆಷಲ್ ಡೇಸ್ ಇರುತ್ತೆ. ಈ ಟೈಮಲ್ಲೆಲ್ಲಾನು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ ಅಂದರೆ ಎಕ್ಸಾಂಪಲ್ ತುಂಬ ಹೆವಿ ಆರ್ಡರ್ಸ್ ಬಂದರೆ ಇದನ್ನು ಡೆಲಿವರಿ ಮಾಡೋಕ್ಕೆ ಈ ONDCಗೆ ಅಥವಾ ಥ್ರೈವ್ಗೆ ಹೇಗಾಗುತ್ತೆ ನಾವು ನೋಡಬೇಕಾಗತ್ತೆ. ಈ ಥರ ಇಶ್ಯೂಸ್ನೆಲ್ಲ ಆಲ್ರೆಡಿ ಸ್ವಿಗ್ಗಿ ಆ್ಯಂಡ್ ಝೊಮೊಟೊ ಅವರು ಆಲ್ರೆಡಿ ಫೇಸ್ ಮಾಡಿದ್ದಾರೆ ಆ್ಯಂಡ್ ಅವರು ಪ್ಲಾಟ್ಫಾರ್ಮ್ನ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಆ್ಯಂಡ್ ಹೆವಿ ಮ್ಯಾನ್ ಪವರ್ನ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಕಸ್ಟಮರ್ಸೂ ಈ ಥರ ಸಿಚುವೇಶನ್ಸಲ್ಲಿ ಸ್ವಿಗ್ಗಿ ಆ್ಯಂಡ್ ಝೊಮೊಟೊನೇ ಲೈಕ್ ಮಾಡ್ಬೋದು. ಬಟ್ ಇನ್ ಲಾಂಗ್ ಟರ್ಮು ONDC ಆ್ಯಂಡ್ ಥ್ರೈವ್ ಅವರು ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡ್ರಿ ಆವಾಗ ಡೆಫಿನೆಟ್ಲಿ ಸ್ವಿಗ್ಗಿ ಆ್ಯಂಡ್ ಝೊಮೊಟೊಗೆ ನಾವು ಬಿಗ್ ನೆಗೆಟಿವ್ ಆಗಿ ಯೋಚನೆ ಮಾಡಬಹುದು. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್. ಫ್ರೆಂಡ್ಸ್ ಇವತ್ತು ಫೇಸ್ ಮಾಡಿರೋಂಥ ಸಪೋರ್ಟ್ ಇದೆ ಅಲ್ವಾ ನಿಫ್ಟಿ 18,240 ಇದೇ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ಇಲ್ಲಿಂದ ಅಬೋವ್ ಹೋಗ್ತಿದ್ರೆ ಮಾತ್ರ 18,310ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿನು ಪ್ರೆಸೆಂಟ್ ಲೆವೆಲ್ಸ್ ಇಂದ ಡೌನ್ ಸೈಡ್ 43,060 ಅಂಡ್ ಟಾಪ್ ಸೈಡ್ 43,370 ಅಂಡ್ ನೆಕ್ಸ್ಟ್ ನಿಫ್ಟಿ ಪ್ರೈಸ್ ಆಕ್ಷನ್ ಅಂಡ್ ಆಪ್ಷನ್ ಚೈನ್ ಡೇಟಾ ಎರಡನ್ನೂ ಗಮನಿಸ್ತಾ ಇದ್ರೆ 17,800 to 18,400 ಇನ್ ಬಿಟ್ವೀನ್ ಈ ರೇಂಜಲ್ಲಿ ಮಾರ್ಕೆಟ್ ಇರತ್ತೆ ಅನ್ನೋ ಥರ ಪರ್ಸನಲಿ ನಾನು ಗಮನಿಸ್ತಾ ಇದ್ದೀನಿ. ರೀಸೆಂಟ್ ಟೈಮ್ಸಲ್ಲೂ ಹೇಳ್ತಿರೋ ರೇಂಜು ಇದೆ, ಈಗಲೂ ಇದೇ ರೇಂಜ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.